ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಇಸ್ಲಾಮಿಕ್ ರಾಷ್ಟ್ರವೊಂದು ತನ್ನದೇ ಜನರ ಆಕ್ರೋಶಕ್ಕೆ ಸುಟ್ಟು ಬೂದಿಯಾಗ್ತಿದೆ. ಕಳೆದ 40 ವರ್ಷಗಳಿಂದ ಅಲುಗಾಡದಿದ್ದ ಇರಾನ್ನ ಸರ್ವಾಧಿಕಾರ ಇವತ್ತು ಪತನದ ಅಂಚಿಗೆ ಬಂದು ನಿಂತಿದೆ. ಇಂಟರ್ನೆಟ್ ಇಲ್ಲ, ಫೋನ್ ಸಂಪರ್ಕವಿಲ್ಲ, ಎಲ್ಲಿ ನೋಡಿದ್ರೂ ಕೇವಲ ಸಾವು ಮತ್ತು ಆಕ್ರೋಶ. ಹಾಗೆ ನೋಡಿದ್ರೆ ಇರಾನ್ನಲ್ಲಿ ಸರ್ಕಾರದ ವಿರುದ್ಧ ನಡೆಯುತ್ತಿರುವ ಬೃಹತ್ ಪ್ರತಿಭಟನೆಗಳು ಇಂದು 18ನೇ ದಿನಕ್ಕೆ ಕಾಲಿಟ್ಟಿದೆ. ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತು ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳ ವರದಿಗಳ ಪ್ರಕಾರ ಭದ್ರತಾ ಪಡೆಗಳ ಕಠಿಣ ಕ್ರಮದಿಂದಾಗಿ ಈವರೆಗೂ ಅಂದಾಜು 2,000 ಜನರು ಬಲಿಯಾಗಿದ್ದಾರೆ. ವಿಶ್ವಸಂಸ್ಥೆಯು ಇರಾನ್ನಲ್ಲಿ ನಡೆಯುತ್ತಿರುವ ಈ ಭೀಕರ ಹಿಂಸಾಚಾರದ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದೆ. ಕಳೆದ 4 ದಿನಗಳಿಂದ ದೇಶದಾದ್ಯಂತ ಸಂಪೂರ್ಣ ಇಂಟರ್ನೆಟ್ ಮತ್ತು ಫೋನ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಇಂದು ವಿದೇಶಗಳಿಗೆ ಕರೆ ಮಾಡುವ ಸೇವೆಯನ್ನ ಭಾಗಶಃ ಪುನರಾರಂಭಿಸಲಾಗಿದೆ. ಇಷ್ಟಾದರೂ ಇಂಟರ್ನೆಟ್ ಸೇವೆ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರತಿಭಟನಾಕಾರರ ಪರವಾಗಿ ನಿಂತಿದ್ದು, ಇರಾನ್ ಸರ್ಕಾರ ಹಿಂಸಾಚಾರ ನಿಲ್ಲಿಸದಿದ್ರೆ ಸೈನಿಕ ಶಕ್ತಿಯನ್ನ ಬಳಸುವ ಬಗ್ಗೆ ವೆರಿ ಸ್ಟ್ರಾಂಗ್ ಆಪ್ಷನ್ಸ್ ಪರಿಶೀಲಿಸುತ್ತಿರುವುದಾಗಿ ಎಚ್ಚರಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಅಮೆರಿಕ ಯುದ್ಧ ಮಾಡಲು ಬಯಸಿದ್ರೆ ನಾವು ಸಿದ್ಧರಿದ್ದೇವೆ ಎಂದು ಸವಾಲು ಹಾಕಿದ್ದಾರೆ. ಪರಿಸ್ಥಿತಿ ಹದಗೆಡುತ್ತಿರುವ ಹಿನ್ನೆಲೆಯಲ್ಲಿ ಫ್ರಾನ್ಸ್ ಸೇರಿದಂತೆ ಹಲವು ದೇಶಗಳು ತಮ್ಮ ರಾಯಭಾರ ಕಚೇರಿಯ ಸಿಬ್ಬಂದಿಯನ್ನ ಇರಾನ್ನಿಂದ ವಾಪಸ್ ಕರೆಸಿಕೊಳ್ತಿವೆ. ಇರಾನ್ನಲ್ಲಿ ಸುಮಾರು 10,000 ಭಾರತೀಯರು ಮತ್ತು ಭಾರತೀಯ ಮೂಲದ ಜನರಿದ್ದಾರೆ. ಪರಿಸ್ಥಿತಿ ಹದಗೆಟ್ರೆ ಅವರನ್ನ ಅಲ್ಲಿಂದ ಸ್ಥಳಾಂತರಿಸಲು ಸರ್ಕಾರ ಈಗಾಗಲೇ ಸಿದ್ಧತೆಗಳನ್ನು ಆರಂಭಿಸಿದೆ. ಹಾಗೆ ನೋಡಿದ್ರೆ ಇರಾನ್ನಲ್ಲಿ ಏನ್ ನಡೀತಿದೆ, ಯಾಕೆ ಪ್ರತಿಭಟನೆಗಳು ಶುರುವಾದವು, ಇದರಲ್ಲಿ ಅಮೆರಿಕ ಕೈವಾಡ ಇದೆಯಾ, ಮುಂದೇನಾಗಬಹುದು, ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅಂದಹಾಗೆ ಈ ಪ್ರತಿಭಟನೆಗೆ ನಾಂದಿ ಹಾಡಿದ್ದು 2025ರ ಡಿಸೆಂಬರ್ ಕೊನೆಯ ವಾರದಲ್ಲಿ. ಇರಾನ್ ಸರ್ಕಾರ ದಿಢೀರಾಗಿ ಜಾರಿಗೆ ತಂದಂತಹ ಇಂಧನ ಮತ್ತು ಆಹಾರ ರೇಷನಿಂಗ್ ಆದೇಶದ ವಿರುದ್ಧ ಜನ ಬೀದಿಗಿಳಿದರು. ಹದಗೆಟ್ಟ ಆರ್ಥಿಕತೆಯ ನೆಪವೊಡ್ಡಿ ಬ್ರೆಡ್ ಮತ್ತು ಗ್ಯಾಸೋಲಿನ್ ಬೆಲೆಯನ್ನ ಒಂದೇ ರಾತ್ರಿಯಲ್ಲಿ 300% ಏರಿಕೆ ಮಾಡಲಾಯಿತು. ತೆಹರಾನ್ನ ಒಂದು ಸಣ್ಣ ಬೇಕರಿ ಮುಂದೆ ಬ್ರೆಡ್ಗಾಗಿ ಸಾಲಿನಲ್ಲಿ ನಿಂತಿದ್ದ ಸಾಮಾನ್ಯ ಪ್ರಜೆಯೊಬ್ಬ ಹಸಿವಿನಿಂದ ಕುಸಿದು ಬಿದ್ದು ಮೃತಪಟ್ಟ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತು. ಇದುವರೆಗೂ ಕೇವಲ ಆರ್ಥಿಕ ಕಷ್ಟಗಳನ್ನು ಸಹಿಸಿಕೊಂಡಿದ್ದ ಜನರ ತಾಳ್ಮೆಯ ಕಟ್ಟೆ ಒಡೆದು ಹೋಯಿತು. ನಮಗೆ ಬ್ರೆಡ್ ಬೇಕು, ಇಲ್ಲವೇ ಈ ಸರ್ಕಾರ ತೊಲಗಬೇಕು ಎಂಬ ಘೋಷಣೆಯೊಂದಿಗೆ ಜನ ಬೀದಿಗೆ ಇಳಿದರು. ಈ ಸಣ್ಣ ಕಿಡಿ ಇಂದು ಇಡೀ ಇರಾನ್ ಅನ್ನ ಸುಡುತ್ತಿರುವ ಮಹಾಕ್ರಾಂತಿಯಾಗಿ ಬದಲಾಗಿದೆ. ಬ್ರೆಡ್ಗಾಗಿ ಶುರುವಾದ ಆ ಸಣ್ಣ ಕಿಡಿ ಕೇವಲ 48 ಗಂಟೆಗಳಲ್ಲಿ ಇಡೀ ಇರಾನ್ ಅನ್ನ ಆವರಿಸಿಕೊಂಡಿತ್ತು. ಜನರು ಪೊಲೀಸ್ ಸ್ಟೇಷನ್ ಮತ್ತು ಸರ್ಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕಿದರು. ಅತ್ತ ಇರಾನ್ ಸರ್ಕಾರ ತನ್ನ ಅತ್ಯಂತ ಕ್ರೂರ ಪಡೆಯಾದ ಬಸಿಜ್ ಮಿಲಿಟಿಯಾವನ್ನ ಬೀದಿಗಿಳಿಸಿತು. ಪ್ರತಿಭಟನಾಕಾರರನ್ನ ಚದುರಿಸಲು ಅವರು ನೇರವಾಗಿ ಗುಂಡು ಹಾರಿಸಲು ಶುರು ಮಾಡಿದರು. ಜನವರಿ 10ರ ಆ ಒಂದು ರಾತ್ರಿಯಲ್ಲಿ 100 ಯುವಕರು ಪ್ರಾಣವನ್ನ ಕಳೆದುಕೊಂಡರು. ಆದರೆ ಸಾವು ಕಂಡ ಜನರು ಹೆದರಿ ಓಡುವ ಬದಲು ಮತ್ತಷ್ಟು ಆಕ್ರೋಶದಿಂದ ಸೈನ್ಯದ ವಿರುದ್ಧವೇ ತಿರುಗಿ ಬಿದ್ದರು. ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡ ಇರಾನ್ ಸುಪ್ರೀಂ ಲೀಡರ್ ದೇಶದಾದ್ಯಂತ ಇಂಟರ್ನೆಟ್ ಸಂಪರ್ಕವನ್ನ ಸಂಪೂರ್ಣವಾಗಿ ಕಡಿತಗೊಳಿಸಲು ಆದೇಶಿಸಿದ್ರು. ಜಗತ್ತಿನ ಸಂಪರ್ಕದಿಂದ ಇರಾನ್ ಕತ್ತಲ ಕೋಣೆಯಂತಾಯಿತು. ಆದರೆ ಇಷ್ಟೆಲ್ಲ ಕಠಿಣ ಕ್ರಮಗಳ ನಡುವೆಯೂ ಪ್ರತಿಭಟನೆ ಮಾತ್ರ ನಿಲ್ಲಲಿಲ್ಲ. ಸೈನ್ಯದ ಕೆಲವು ತುಕಡಿಗಳು ಸಾಮಾನ್ಯ ಜನರ ಮೇಲೆ ಗುಂಡು ಹಾರಿಸಲು ನಿರಾಕರಿಸಿ ಜನರ ಜೊತೆ ಕೈ ಜೋಡಿಸುತ್ತಿವೆ ಎಂಬ ಸುದ್ದಿ ಈಗ ಹೊರಬರ್ತಿದೆ. ಇನ್ನು ಇರಾನ್ನಲ್ಲಿ ಜನಸಾಮಾನ್ಯರು ಹಸಿವಿನಿಂದ ಬೀದಿಗೆ ಬಂದಿರುವುದು ಎಷ್ಟು ಸತ್ಯವೋ, ಈ ಕಿಚ್ಚಿಗೆ ಅಮೆರಿಕ ತುಪ್ಪ ಸುರಿಯುತ್ತಿದೆ ಎನ್ನುವುದು ಅಷ್ಟೇ ಸತ್ಯ. ಆದರೆ ಇದು ನೇರವಾದ ಯುದ್ಧವಲ್ಲ, ಇದು ಪರೋಕ್ಷ ಯುದ್ಧ ಅಥವಾ ಪ್ರಾಕ್ಸಿ ವಾರ್ ಅಂತ ಹೇಳಬಹುದು. ಅಮೆರಿಕ ಇರಾನ್ ಮೇಲೆ ಹೇರಿರುವ ಕಠಿಣ ಆರ್ಥಿಕ ನಿರ್ಬಂಧಗಳೇ ಇಂದಿನ ಈ ಎಲ್ಲ ಅನಾಹುತಗಳಿಗೆ ಮೂಲ ಕಾರಣ ಅಂದ್ರೆ ಖಂಡಿತ ತಪ್ಪಾಗಲಾರದು. ಇರಾನ್ ತನ್ನ ತೈಲವನ್ನ ಮಾರದಂತೆ ಅಮೆರಿಕ ನಿರ್ಬಂಧ ಹೇರಿತ್ತು. ಇದರಿಂದ ಇರಾನ್ನ ಖಜಾನೆ ಖಾಲಿಯಾಯಿತು, ಹಣದುಬ್ಬರ ಹೆಚ್ಚಾಯಿತು. ಹೀಗೆ ಜನರು ಬೀದಿಗೆ ಬರುವಂತಹ ಪರಿಸ್ಥಿತಿಯನ್ನ ಅಮೆರಿಕ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದೆ ಎಂಬುದು ರಾಜತಾಂತ್ರಿಕ ತಜ್ಞರ ವಾದ.
ಇರಾನ್ ದೇಶದ ಬೆನ್ನೆಲುಬೆಂದರೆ ಅದು ತೈಲ ರಫ್ತು. ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ಇರಾನ್ನಿಂದ ಒಂದು ಹನಿ ತೈಲವು ಜಗತ್ತಿನ ಮಾರುಕಟ್ಟೆಗೆ ಹೋಗದಂತೆ ನಿರ್ಬಂಧ ಹೇರಿದರು. ಇರಾನ್ ಜೊತೆ ತೈಲ ವ್ಯಾಪಾರ ಮಾಡುವ ದೇಶಗಳ ಮೇಲೆ ಭಾರಿ ಸುಂಕ ಹೇರೋದಾಗಿ ಬೆದರಿಕೆ ಹಾಕಿದರು. ಪರಿಣಾಮವೇನಾಯಿತು ಅಂದರೆ ಇರಾನ್ನ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಯಿತು. ದೇಶ ನಡೆಸಲು ಹಣವಿಲ್ಲದ ಸ್ಥಿತಿಗೆ ಸರ್ಕಾರ ಬಂದು ನಿಂತಿತ್ತು. ಯಾವಾಗ ವಿದೇಶಿ ಹಣದ ಹರಿವು ನಿಂತು ಹೋಯಿತೋ ಇರಾನ್ನ ಕರೆನ್ಸಿ ರಿಯಾಲ್ ಮೌಲ್ಯ ಪಾತಾಳಕ್ಕೆ ಕುಸಿತು. ಇರಾನ್ನಲ್ಲಿ ಹಣದುಬ್ಬರ ಎಷ್ಟು ಹೆಚ್ಚಾಯಿತೆಂದರೆ 1 ಲೀಟರ್ ಹಾಲು ಅಥವಾ ಒಂದು ಬ್ರೆಡ್ ಖರೀದಿಸಲು ಚೀಲದ ತುಂಬ ಹಣ ತೆಗೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಅಮೆರಿಕ ಹೇಳೋದೇನೆಂದರೆ ನಾವು ಕೇವಲ ಸರ್ಕಾರದ ಮೇಲೆ ನಿರ್ಬಂಧ ಹೇರಿದ್ದೇವೆ ಅಂತ. ಆದರೆ ವಾಸ್ತವದಲ್ಲಿ ಈ ನಿರ್ಬಂಧಗಳಿಂದಾಗಿ ಇರಾನ್ಗೆ ಜೀವ ಉಳಿಸುವ ಔಷಧಗಳನ್ನು ಆಮದು ಮಾಡಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ನಿರ್ಬಂಧ ಇರೋದ್ರಿಂದ ಅಂತಾರಾಷ್ಟ್ರೀಯ ಪಾವತಿ ಮಾಡುವುದು ಅಸಾಧ್ಯ. ಇದರಿಂದಾಗಿ ಆಸ್ಪತ್ರೆಗಳಲ್ಲಿ ಸಾಮಾನ್ಯ ಚಿಕಿತ್ಸೆಗೂ ಪರದಾಡುವಂತಾಗಿದೆ. ಇದು ಜನರ ಆಕ್ರೋಶಕ್ಕೆ ತುಪ್ಪ ಸುರಿದಂತಾಯಿತು. ಇನ್ನು ಪ್ರತಿಭಟನೆಗೆ ಅಮೆರಿಕ ಕುಮ್ಮಕ್ಕು ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ ಅಂತ ಹೇಳಬಹುದು. ಇರಾನ್ ಸರ್ಕಾರ ಇಂಟರ್ನೆಟ್ ಕಟ್ ಮಾಡಿದ್ರೆ ಪ್ರತಿಭಟನೆ ನಿಲ್ಲತ್ತೆ ಅಂತ ಅಂದುಕೊಂಡಿತ್ತು. ಆದರೆ ಅಮೆರಿಕ ಇಲ್ಲಿ ದೊಡ್ಡ ಆಟವಾಡ್ತು ಅಂತ ಹೇಳಲಾಗತ್ತೆ. ಅದೇನಂದ್ರೆ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಉಪಗ್ರಹಗಳ ಮೂಲಕ ಇರಾನ್ನ ಪ್ರತಿಭಟನಾಕಾರರಿಗೆ ಇಂಟರ್ನೆಟ್ ಸಿಗುವಂತೆ ಅಮೆರಿಕ ಪ್ರೋತ್ಸಾಹ ನೀಡುತ್ತಿದೆ ಅಂತ ಹೇಳಲಾಗ್ತಿದೆ. ಸರ್ಕಾರವೇ ಇಂಟರ್ನೆಟ್ ಬಂದ್ ಮಾಡಿದ್ರೂ ಆಕಾಶದಿಂದ ಸಿಗುವ ಸಿಗ್ನಲ್ ಮೂಲಕ ಜನರು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಇರಾನ್ ಒಳಗಿನ ರಕ್ತಪಾತ ಜಗತ್ತಿಗೆ ತಿಳಿಯುವಂತೆ ಮಾಡುತ್ತಿರುವುದು ಅಮೆರಿಕ ನೀಡುತ್ತಿರುವ ಅತಿದೊಡ್ಡ ಡಿಜಿಟಲ್ ಕುಮ್ಮಕ್ಕು ಅಂತ ಆರೋಪಿಸಲಾಗ್ತಿದೆ. ಇರಾನ್ ಸರ್ಕಾರ ಇನ್ನೊಂದು ಆರೋಪ ಮಾಡುತ್ತಿರೋದು ಏನಂದ್ರೆ ಅಮೆರಿಕದ ಸಿಐಎ ಏಜೆಂಟ್ಗಳು ಇರಾನ್ನೊಳಗೆ ನುಗ್ಗಿದ್ದಾರಂತೆ. ಪ್ರತಿಭಟನಾಕಾರರಿಗೆ ಸೈನ್ಯದ ವಿರುದ್ಧ ಹೇಗೆ ಹೋರಾಡಬೇಕು ಮತ್ತು ಸರ್ಕಾರದ ರಹಸ್ಯಗಳನ್ನು ಹೇಗೆ ಭೇದಿಸಬೇಕು ಎಂದು ತರಬೇತಿ ನೀಡುತ್ತಿದ್ದಾರಂತೆ. ಶಸ್ತ್ರಾಸ್ತ್ರಗಳಿಗಿಂತ ಹೆಚ್ಚಾಗಿ ಮಾಹಿತಿಯನ್ನ ಅಸ್ತ್ರವಾಗಿ ಬಳಸಿ ಜನರನ್ನ ದಾರಿ ತಪ್ಪಿಸಲಾಗ್ತಿದೆ ಎಂದು ಇರಾನ್ ಸರ್ಕಾರ ಆರೋಪ ಮಾಡ್ತಿದೆ. ಇದರ ಜೊತೆಗೆ ಅಮೆರಿಕದಲ್ಲಿ ನೆಲೆಸಿರುವ ಇರಾನ್ನ ವಿರೋಧ ಪಕ್ಷದ ನಾಯಕರಿಗೆ ವಾಷಿಂಗ್ಟನ್ ಸಂಪೂರ್ಣ ಬೆಂಬಲ ನೀಡುತ್ತಿದೆ. ಅಮೆರಿಕದ ಹಣಕಾಸಿನ ನೆರವು ಪಡೆಯುವ ರೇಡಿಯೋ ಮತ್ತು ಟಿವಿ ಚಾನೆಲ್ಗಳು ದಿನದ 24 ಗಂಟೆಯೂ ಇರಾನ್ ಸರ್ಕಾರದ ವಿರುದ್ಧ ಪ್ರಚೋದನಕಾರಿ ಸುದ್ದಿಗಳನ್ನೇ ಬಿತ್ತರಿಸ್ತಿವೆ. ಇದು ಇರಾನ್ನ ಒಳಗಿರುವ ಯುವಕರಿಗೆ ನಾವು ಒಂಟಿಯಲ್ಲ, ಜಗತ್ತೇ ನಮ್ಮ ಜೊತೆಗಿದೆ ಎಂಬ ಧೈರ್ಯ ನೀಡುತ್ತಿದೆ ಅಂತ ಹೇಳಲಾಗ್ತಿದೆ. ಇನ್ನು ಪ್ರತಿಭಟನೆಗಳ ನಡುವೆ ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಆಲಿ ಖಮೇನಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದಿರುವುದು ಚರ್ಚೆ ಹುಟ್ಟುಹಾಕಿದೆ. ಕಳೆದ ಕೆಲ ದಿನಗಳಿಂದ ಅವರು ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ಇದು ಅವರ ಆರೋಗ್ಯ ಅಥವಾ ಸ್ಥಳದ ಬಗ್ಗೆ ವಿವಿಧ ವದಂತಿಗಳಿಗೆ ಕಾರಣ ಆಗಿದೆ. ಲೀಡರ್ ಎಲ್ಲಿ ಎಂಬ ಪ್ರಶ್ನೆ ಇರಾನ್ನಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕಳೆದ ಕೆಲವು ದಿನಗಳಿಂದ ಇರಾನ್ನ ಸರ್ಕಾರಿ ವಾಹಿನಿಗಳಲ್ಲಿ ಖಮೇನಿಯ ಭಾಷಣದ ತುಣುಕುಗಳು ಪ್ರಸಾರವಾಗ್ತಿದ್ರೂ ಕೂಡ ಅವು ಹಳೆಯ ವಿಡಿಯೋಗಳಿರಬಹುದು ಎಂಬ ಸಂಶಯ ಇದೆ. 86 ವರ್ಷ ಪ್ರಾಯದ ಖಮೇನಿ ಅವರ ಆರೋಗ್ಯದ ಬಗ್ಗೆ ಈಗಾಗಲೇ ಹಲವು ವದಂತಿಗಳು ಹಬ್ಬಿವೆ. ಅವರು ಕೋಮದಲ್ಲಿದ್ದಾರಾ ಅಥವಾ ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಹೆದರಿ ತೆಹರಾನ್ನ ಹೊರವಲಯದ ಸೀಕ್ರೆಟ್ ಬಂಕರ್ನಲ್ಲಿ ಅಡಗಿ ಕುಳಿತಿದ್ದಾರಾ? ಇದೇ ಅಸ್ಪಷ್ಟತೆ ಇರಾನ್ ಸರ್ಕಾರದ ಒಳಗೆ ಬಿರುಕು ಮೂಡಿಸಿದೆ. ಒಂದ್ ಕಡೆ ಪ್ರತಿಭಟನಾಕಾರರು ಅರಮನೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡುತ್ತಿದ್ದಾರೆ. ಇನ್ನೊಂದು ಕಡೆ ನಾಯಕನ ಸುಳಿವೇ ಇಲ್ಲದಿರುವುದು ಸೈನ್ಯದ ಆತ್ಮವಿಶ್ವಾಸವನ್ನು ಕುಂದಿಸಿದೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇನ್ನು ಇರಾನ್ನ ಪ್ರಸ್ತುತ ಬಿಕ್ಕಟ್ಟಿನಲ್ಲಿ ರೆಜಾ ಪೆಹಲವಿ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಿದೆ. ಇವರು ಇರಾನ್ನ ಕೊನೆಯ ದೊರೆ ಮೊಹಮ್ಮದ್ ರೆಜಾ ಪೆಹಲವಿ ಅವರ ಹಿರಿಯ ಮಗನಾಗಿದ್ದಾರೆ. 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಪೆಹಲವಿ ಕುಟುಂಬ ದೇಶಭ್ರಷ್ಟಗೊಂಡು ಅಮೆರಿಕದಲ್ಲಿ ನೆಲೆಸಿದೆ. ಈ ಪೆಹಲವಿ ಇರಾನ್ ಜನತೆಗೆ ನಗರದ ಕೇಂದ್ರ ಭಾಗಗಳನ್ನು ವಶಪಡಿಸಿಕೊಳ್ಳಿ ಎಂದು ನೇರವಾಗಿ ಕರೆ ನೀಡಿದ್ದಾರೆ. ಅಲ್ಲದೆ ಇದು ಕೇವಲ ಪ್ರತಿಭಟನೆಯಲ್ಲ, ಬದಲಾಗಿ ಇಸ್ಲಾಮಿಕ್ ಆಡಳಿತವನ್ನು ಅಂತ್ಯಗೊಳಿಸುವ ಅಂತಿಮ ಹೋರಾಟ ಅಂತ ಬಣ್ಣಿಸಿದ್ದಾರೆ. ಜೊತೆಗೆ ಇರಾನ್ನ ಭದ್ರತಾ ಪಡೆಗಳು ಮತ್ತು ಸೈನಿಕರು ತಮ್ಮ ಸ್ವಂತ ಜನರ ಮೇಲೆ ಗುಂಡು ಹಾರಿಸೋದನ್ನು ನಿಲ್ಲಿಸಿ ಪ್ರತಿಭಟನಾಕಾರರ ಜೊತೆ ಕೈಜೋಡಿಸಬೇಕು ಎಂದು ಅವರು ವಿನಂತಿಸಿದ್ದಾರೆ. ಇತ್ತೀಚಿನ ವಿಡಿಯೋದಲ್ಲಿ ನಾನು ವಾಪಸ್ ಬರಲು ತಯಾರಿ ನಡೆಸುತ್ತಿದ್ದೇನೆ ಎಂದು ಪೆಹಲವಿ ಬಹಿರಂಗವಾಗಿ ಘೋಷಿಸಿದ್ದಾರೆ. ಈ ಕ್ರಾಂತಿ ಗೆಲುವಿನ ಸಮೀಪ ಬಂದಾಗ ನಾನು ನಿಮ್ಮ ಜೊತೆ ಇರುತ್ತೇನೆ ಎಂದು ಅವರು ಭರವಸೆ ನೀಡಿದ್ದಾರೆ.
ತಾನು ಇರಾನ್ನ ರಾಜನಾಗಲು ಬಯಸುತ್ತಿಲ್ಲ, ಬದಲಾಗಿ ಪ್ರಜಾಪ್ರಭುತ್ವ ಸ್ಥಾಪನೆಯಾಗುವವರೆಗೂ ಪರಿವರ್ತನಾ ನಾಯಕನಾಗಿ ಸೇವೆ ಸಲ್ಲಿಸಲು ಸಿದ್ಧ ಅಂತ ಆತ ಹೇಳಿದ್ದಾರೆ. ಇರಾನ್ನ ಭವಿಷ್ಯವನ್ನ ಅಲ್ಲಿನ ಜನರೇ ಚುನಾವಣೆಗಳ ಮೂಲಕ ನಿರ್ಧರಿಸಬೇಕು ಎಂಬುದು ಅವರ ವಾದ. ಇದು ಹೇಗಿದೆ ಅಂದರೆ, ಥೇಟ್ ಬಾಂಗ್ಲಾದೇಶದಲ್ಲಿ ಹೇಗೆ ಒಂದು ಸಣ್ಣ ಪ್ರತಿಭಟನೆ ದೊಡ್ಡ ಕ್ರಾಂತಿಯಾಗಿ ಬದಲಾಯಿತೋ ಅದೇ ರೀತಿಯಲ್ಲಿದೆ. ಅಲ್ಲಿ ಶೇಖ್ ಹಸೀನಾ ದೇಶದಿಂದ ಓಡಿ ಹೋದಾಗ ಅಮೆರಿಕ ಈ ನೋಬಲ್ ಯೂನಿಸ್ ಖಾನ್ನನ್ನ ತಾತ್ಕಾಲಿಕ ನಾಯಕನನ್ನಾಗಿ ನೇಮಕ ಮಾಡಿತು. ಅದೇ ರೀತಿ ಈಗ ಇರಾನ್ನಲ್ಲಿ ಖಮೇನಿ ನೇತೃತ್ವದ ಇಸ್ಲಾಂ ಆಡಳಿತವನ್ನ ಕಿತ್ತೆಸೆದು ಅಲ್ಲಿ ಪ್ರಜಾಪ್ರಭುತ್ವ ಸ್ಥಾಪಿಸಲು ಸಿದ್ಧತೆಗಳು ನಡೆದಿವೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ 47 ವರ್ಷಗಳ ಹಿಂದೆ ಅರಮನೆ ಬಿಟ್ಟು ಓಡಿ ಹೋಗಿದ್ದ ಇರಾನ್ ರಾಜಮನೆತನದ ಕುಡಿ ಮತ್ತೆ ಸಿಂಹಾಸನ ಏರುತ್ತಾ? ಇದನ್ನ ಕಾಲವೇ ಉತ್ತರಿಸಬೇಕು. ಇದಿಷ್ಟು ಇರಾನ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಮತ್ತು ಅಮೆರಿಕ ನೀಡುತ್ತಿರುವ ಕುಮ್ಮಕ್ಕಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.